ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಕೆ ಪ್ರಕಾಶ್ ಭಟ್. ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷ, ಚೌತಿ, ಪುಷ್ಯ ನಕ್ಷತ್ರ. ದಿನಾಂಕ 10/6/2024 ಸೋಮವಾರ. ಮುಖ್ಯಾಂಶಗಳು: ಬ್ರಾಹ್ಮಣ ಮಹಾಸಭಾದಿಂದ ನೆರವು, ಜ್ಯೇಷ್ಠ ಮಾಸದ ಪೂಜೆ. ಸುದ್ದಿಯ ವಿವರ. ಬ್ರಾಹ್ಮಣರಿಗೆ ಶಿಕ್ಷಣವೇ ಆಧಾರವಾಗಿದ್ದು, ಸರಕಾರದ ಯಾವುದೇ ಮೀಸಲಾತಿ ಇಲ್ಲದೆ ಇರುವುದರಿಂದ ಶೈಕ್ಷಣಿಕವಾಗಿ ಪ್ರಗತಿ ಸಾಧಿಸಿ ನಮ್ಮ ಜೀವನವನ್ನು ನಾವು ಕಂಡುಕೊಳ್ಳಬೇಕಾಗಿದೆ ಎಂದು ತಾಲೂಕು ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ GM ಸತೀಶ್ ಹೇಳಿದರು. ರಾಜಾನಗರದಲ್ಲಿರುವ ವಿದ್ಯಾಭಾರತಿ ಭವನದಲ್ಲಿ ಭಾನುವಾರ ಏರ್ಪಡಿಸಿದ್ದ ಸಮಾಜದ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡಿ ಮಾತನಾಡಿದರು. ನಮಗೆ ಶಿಕ್ಷಣವೇ ಆಸ್ತಿಯಾಗಿದ್ದು, ಶೈಕ್ಷಣಿಕವಾಗಿ ಪ್ರಗತಿ ಸಾಧಿಸಿದವರಿಗೆ ಮಾತ್ರ ಭವಿಷ್ಯದಲ್ಲಿ ಉತ್ತಮ ಉದ್ಯೋಗ ದೊರಕುತ್ತದೆ ಎಂದರು. ಚಾಲನಾ ತರಬೇತಿಯಲ್ಲಿ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿ ನಿಧನರಾದ ಕುಮಾರ್ ಅವರ 3 ಹೆಣ್ಣು ಮಕ್ಕಳಿಗೆ ವಿದ್ಯಾನಿಧಿ ಯೋಜನೆ ಅಡಿಯಲ್ಲಿ ಅಕ್ಷಯ ಮರಾಠೆಯವರ ಸಹಕಾರದಿಂದ ಪ್ರೋತ್ಸಾಹಧನವಾಗಿ 50,000 ರುಗಳ ಚೆಕ್ ನೀಡಲಾಯಿತು. ಬ್ರಾಹ್ಮಣ ಮಹಾಸಭಾದ ರವಿಕುಮಾರ್, ಬೆಟ್ಟಗದ್ದೆ ಸುಧೀಂದ್ರ ಹಾಗೂ ಸುಬ್ರಹ್ಮಣ್ಯ ಭಟ್ ಇದ್ದರು. ಜ್ಯೇಷ್ಠ ಮಾಸ ಆರಂಭವಾಗುತ್ತಿದ್ದಂತೆ ಗ್ರಾಮ ದೇವತೆಗಳಿಗೆ ಹರಕೆ ಪೂಜೆ ಸಲ್ಲಿಸುವುದು ವಾಡಿಕೆಯಾಗಿದೆ ಎಂದು ಪುರೋಹಿತ ಗಣೇಶ್ ಭಟ್ ಹೇಳಿದರು. ಅಡ್ಡಗದ್ದೆ ಗ್ರಾಮ ಪಂಚಾಯಿತಿಯ ಬೆಳಂದೂರು ಗ್ರಾಮದ ಕರವಾನೆಯಲ್ಲಿ ಭಾನುವಾರ ಬ್ರಹ್ಮ, ಜಟಿಕ, ಚೌಡಿ ದೇವತೆಗಳಿಗೆ ಪೂಜೆ ಸಲ್ಲಿಸಿ ಮಾತನಾಡಿದರು. ಗ್ರಾಮದಲ್ಲಿ ಯಾವುದೇ ರೋಗ ರುಜಿನಗಳು ಮನುಷ್ಯರಿಗೆ ಅಥವಾ ದನಕರುಗಳಿಗೂ ಉಂಟಾಗದಿರಲಿ ಎಂಬ ಉದ್ದೇಶದಿಂದ ಮಳೆಗಾಲದ ಆರಂಭದಲ್ಲಿ ಪೂಜೆ ಸಲ್ಲಿಸಲಾಗುತ್ತದೆ. ಮಳೆ ಬೆಳೆಯು ಉತ್ತಮವಾಗಲಿ ಮತ್ತು ಜಮೀನಿನ ರಕ್ಷಣೆಯೂ ಆಗಲಿ ಎಂಬ ಸದುದ್ದೇಶದಿಂದ ಗ್ರಾಮಸ್ಥರು ಸಾಮೂಹಿಕವಾಗಿ ಪೂಜೆ ಪ್ರಾರ್ಥನೆ ಸಲ್ಲಿಸುತ್ತಾರೆ ಎಂದರು. ಇದೇ ಸಂದರ್ಭದಲ್ಲಿ ದೇವರಿಗೆ ವಿಶೇಷ ಪೂಜೆ, ಹರಕೆ, ಹಣ್ಣುಕಾಯಿ, ಮೊಸರನ್ನ ನೈವೇದ್ಯ ಸಲ್ಲಿಸಲಾಯಿತು. ಗ್ರಾಮದ ನಾಗರಾಜ್, ದಿನೇಶ್, ಪ್ರಕಾಶ್, ಹರ್ಷ, ಸರಸ್ವತಿ, ಅಖಿಲ, ವರ್ಷ ಮೊದಲಾದವರು ಇದ್ದರು. ಮುಂಗಾರು ಮಳೆ ಆರಂಭಗೊಂಡ ನಂತರದ 2ನೇ ದಿನವೂ ಮುಂದುವರೆದಿದ್ದು, ಮಳೆಯ ಪ್ರಮಾಣದಲ್ಲಿ ಅಲ್ಪ ಇಳಿಕೆಯಾಗಿದೆ. ಬೆಳಗ್ಗೆ ಮೋಡ ಕವಿದಿದ್ದು, ದಿನವಿಡೀ ಆಗಾಗ ಮಳೆಯಾಗುತ್ತಿದ್ದು ಮಳೆಗಾಲದ ವಾತಾವರಣ ಮೂಡಿಸಿದೆ. ಶನಿವಾರ ರಾತ್ರಿಯೂ ಮಳೆ ಮುಂದುವರಿದ ಪರಿಣಾಮ ತುಂಗಾ ನದಿಯ ನೀರಿನ ಪ್ರಮಾಣದಲ್ಲಿ ಗಣನೀಯ ಏರಿಕೆಯಾಗಿದೆ. ಇಂದಿನ ಕಾರ್ಯಕ್ರಮ: ಕಾರ್ಮಿಕ ಮಿತ್ರ ಬಳಗ ಮತ್ತು ಶ್ರೀ ವಿನಯ ಗುರುಜಿ ಭಕ್ತವೃಂದದಿಂದ ನೋಟ್ಬುಕ್ ವಿತರಣೆ. ಅಧ್ಯಕ್ಷತೆ ಕಾರ್ಮಿಕ ಮಿತ್ರ ಬಳಗದ ಉಪಾಧ್ಯಕ್ಷ ಪ್ರಶಾಂತ್ ಕೆ ಶೆಟ್ಟಿ. ಉದ್ಘಾಟನೆ ಕನ್ನಡ ಜಾಬ್ ಪರಿಷತ್ ಮಹಿಳಾ ಘಟಕದ ಅಧ್ಯಕ್ಷೆ ಜ್ಯೋತಿ ಮಂಜುನಾಥ್. ಶಿಕ್ಷಣದ ಮಹತ್ವದ ಬಗ್ಗೆ ಉಪನ್ಯಾಸಕ ನಿವೃತ್ತ ಶಿಕ್ಷಕ ಜನಾರ್ದನ್ ಮಂಡಗಾರು. ಅತಿಥಿಗಳು ಹೆಗ್ಗದ್ದೆ ಶಿವಾನಂದರಾವ್, ರಾಜೇಶ್. ಸ್ಥಳ ಸರ್ಕಾರಿ ಬಾಲಕರ ಶಾಲೆ. ಸಮಯ ಮಧ್ಯಾಹ್ನ 3. ಇದೀಗ ಜಾಹೀರಾತು. ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಟ್ಯೂಷನ್ ತರಗತಿ ಆರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ವಾಗ್ದೇವಿ ಅಕಾಡೆಮಿ ಮೊಬೈಲ್ ನಂಬರ್ 9480739056 ಅನ್ನು ಸಂಪರ್ಕಿಸಿ. ಇಂದಿನ ಚಿಂತನ: ಪ್ರತಿಯೊಬ್ಬ ವ್ಯಕ್ತಿಯು, ಪ್ರತಿಯೊಂದು ರಾಷ್ಟ್ರವು ಶ್ರೇಷ್ಠತೆಯನ್ನು ಪಡೆಯಲು 3 ಸಂಗತಿಗಳು ಅವಶ್ಯಕ: ಒಳಿತಿನ ಶಕ್ತಿಯಲ್ಲಿ ದೃಢನಂಬಿಕೆ, ಮಾತ್ಸರ್ಯ ಮತ್ತು ಅಪನಂಬಿಕೆಗಳು ಇಲ್ಲದಿರುವಿಕೆ, ಒಳ್ಳೆಯವರಾಗಲು ಮತ್ತು ಒಳಿತನ್ನು ಮಾಡಲು ಪ್ರಯತ್ನಿಸುತ್ತಿರುವವರಿಗೆ ಸಹಾಯ ಮಾಡುವಿಕೆ. ಸ್ವಾಮಿ ವಿವೇಕಾನಂದ. ಸುದ್ದಿ ಸಂಪಾದಕ KL ಗೋಪಾಲಕೃಷ್ಣ. ಸಹಕಾರ KV ರಮೇಶ್. ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೇತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸಪ್ ಸಂಖ್ಯೆಯನ್ನು 9448843831 ವಾಟ್ಸಪ್ ಮಾಡಬಹುದು. ವಂದನೆಗಳು.